ದೊಡ್ಡಪ್ಪ ಅಪ್ಪ ಸ್ಕಾಲರ್ಶಿಪ್ 3.5 ಕೋಟಿ ರೂಪಾಯಿಗೆ ಹೆಚ್ಚಳ. ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಘೋಷಣೆ. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ದಾಸೋಹ ಮನೆಯಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದ ನೀಟ್, JEE ಮತ್ತು ದ್ವಿತೀಯ PUC ಫಲಿತಾಂಶದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರು ಮಾತನಾಡಿದರು. ಇಂದು ಕಲ್ಯಾಣ ಕರ್ನಾಟಕ ಎಜುಕೇಷನಲ್ ಹಬ್ ಆಗಿ ಪರಿವರ್ತನೆಗೊಂಡಿರುವುದರ ಹಿಂದೆ SBR ಸಂಸ್ಥೆಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಲಾಭ ಲಭಿಸುವಂತಾಗಬೇಕು ಎನ್ನುವ ಸದಾಶಯದೊಂದಿಗೆ 60 ವರ್ಷಗಳ ಹಿಂದೆ SBR ಸ್ಥಾಪಿಸಲಾಗಿದ್ದು, ಸಾವಿರಾರು ಸಾಧಕ ವಿದ್ಯಾರ್ಥಿಗಳು ವೈದ್ಯಕೀಯ ಹಾಗೂ ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ತೋರುತ್ತಿದ್ದಾರೆ ಎಂದು ಹೇಳಿದರು. SBR ಕಾಲೇಜಿನ 13 ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನ JEE ಮೇನ್ಸ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದು ದೇಶದ ಪ್ರತಿಷ್ಠಿತ IIT ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲಿದ್ದಾರೆ ಎಂದು ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಸಂತಸ ವ್ಯಕ್ತಪಡಿಸಿದರು. ಇದರ ಜೊತೆಗೆ 500ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ವೈದ್ಯಕೀಯ ವಿಭಾಗಕ್ಕೆ ಪ್ರವೇಶ ಪಡೆಯುತ್ತಿದ್ದು, JEE ಮೇನ್ಸ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ 163 ವಿದ್ಯಾರ್ಥಿಗಳು NIT ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುತ್ತಿದ್ದಾರೆ ಎಂದು ಖುಷಿ ಹಂಚಿಕೊಂಡರು. ನೀಟ್ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ಪಡೆದ ವಿನಯ್ ಕುಮಾರ್ 720ಕ್ಕೆ 705 ಮಾರ್ಕ್ಸ್ ತಗೊಂಡು 1 ಲಕ್ಷ ನಗದು ಬಹುಮಾನ ಮತ್ತು ಪುರಸ್ಕಾರ ಕೊಡಲಾಗಿದೆ. ದ್ವಿತೀಯ ರ್ಯಾಂಕ್ ಪಡೆದ ಪಂಚಾಕ್ಷರಿ 720ಕ್ಕೆ 700 ಮಾರ್ಕ್ಸ್ ಪಡೆದು 2ನೇ ರ್ಯಾಂಕ್ ಪಡೆದಿದ್ದಾರೆ. ಅವರಿಗೆ 51,000 ಪುರಸ್ಕಾರ ಕೊಡಲಾಗಿದೆ. JEE ಅಡ್ವಾನ್ಸ್ ಟಾಪರ್ಸ್ ಆದ ವಿನಯ್ ಕುಮಾರ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಅವರು 4,344 ಹಾಗೂ ಶರಣ್ ರಾಜ್ ಆಲ್ ಇಂಡಿಯಾ ರ್ಯಾಂಕಿಂಗ್ OBC 2,611. PU ಬೋರ್ಡ್ ಟಾಪರ್ಸ್ ಆದ ಕುಮಾರ್ ಸಮರ್ಥ್ ಅವರು 600 ಮಾರ್ಕ್ಸಿಗೆ 595 ಮಾರ್ಕ್ಸ್ ಪಡೆದಿದ್ದಾರೆ. ಕುಮಾರಿ ಬನಶಂಕರಿ 600 ಮಾರ್ಕ್ಸಿಗೆ 590 ಪಡೆದಿದ್ದಾರೆ. ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಅವರು ಎಲ್ಲರೂ ಸಾಧಿಸಿ ತೋರಿಸಿದ್ದಾರೆ. ಇದಕ್ಕೆಲ್ಲ ನಾವು ಬಹಳ ಆನಂದ ಪಡಬೇಕು. ಕಲ್ಯಾಣ ಕರ್ನಾಟಕಕ್ಕೆ ಇವರು ಹೆಸರುವಾಸಿ ಮಾಡಿದ್ದಾರೆ. ನಮ್ಮ ಸಂಘ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಒಳ್ಳೆಯ ರೀತಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಒಳ್ಳೆಯ ಕಾರ್ಯಗಳಾಗ್ತಾ ಇದೆ. ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅವರ ಹೆಸರಿನಲ್ಲಿ ಕೊಡುವ 205 ಕೋಟಿ ಶಿಷ್ಯ ವೇತನದ ಲಾಭ ಪಡೆದು ಈ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿ ರ್ಯಾಂಕ್ ಪಡೆಯಲು ಸಾಧ್ಯವಾಯಿತು. ಕುಮಾರಿ ಬನಶಂಕರಿ ಕಡು ಬಡತನ ಹಿನ್ನೆಲೆಯಿಂದ ಬಂದವರು. ಶರಣರ ಅನುಗ್ರಹದಿಂದ, ಗುರುಗಳ ಬೋಧನೆಯಿಂದ ಹಾಗೂ ಸತತ ಅಭ್ಯಾಸದಿಂದ PU ಬೋರ್ಡಿನಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಗಳಿಸಿದ್ದಾರೆ. ಶರಣಬಸವೇಶ್ವರ ಕೃಪಾ ಆಶೀರ್ವಾದದಿಂದ ನಾವೆಲ್ಲರೂ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದೇವೆ. ಪೂಜ್ಯ ದೊಡ್ಡಪ್ಪ ಅವರ ಮುಂದಾಲೋಚನೆಯಿಂದ ನಮ್ಮ ಸಂಸ್ಥೆ ಜನ್ಮ ತಾಳಿತು. ವಿದ್ಯಾಭಂಡಾರಿ ಡಾಕ್ಟರ್ ಶರಣಬಸವಪ್ಪ ಅವರ ಕಾಳಜಿ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ. 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅವರ ಆಶೀರ್ವಾದದಿಂದ ಈ ಸಂಸ್ಥೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದೆ. ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ ದೇಶಮುಖ್ ಅಣ್ಣ ಅವರ ಸಹಕಾರದಿಂದ ನಮ್ಮ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಗೌರವ ಇಮ್ಮಡಿಯಾಗುತ್ತಿದೆ. ಅನುಭವಿ, ನಿಷ್ಠಾವಂತ ಮತ್ತು ಪ್ರಾಮಾಣಿಕರ ಪ್ರಾಚಾರ್ಯರಾದ ಶ್ರೀ N. ದೇವರ್ಕಲ್ ಸರ್ ಅವರ ಮಾರ್ಗದರ್ಶನದಲ್ಲಿ SBR ಕಾಲೇಜಿನ ವಿದ್ಯಾರ್ಥಿಗಳು ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದ ಪ್ರತಿಷ್ಠಿತ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರವೇಶ ಪಡೆದಿದ್ದಾರೆ. 13 ವಿದ್ಯಾರ್ಥಿಗಳು JEE ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದು ದೇಶದ ಪ್ರತಿಷ್ಠಿತ IIT ಕಾಲೇಜಿನಲ್ಲಿ ಪ್ರವೇಶ ಪಡೆಯಲಿದ್ದಾರೆ. 500ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ವೈದ್ಯಕೀಯ ವಿಭಾಗಕ್ಕೆ ಪ್ರವೇಶ ಪಡೆಯಲಿದ್ದಾರೆ. JEE ಮೇನ್ಸ್ನಲ್ಲಿ 160 ವಿದ್ಯಾರ್ಥಿಗಳು ಅರ್ಹತೆ ಪಡೆದು ದೇಶದ ವಿವಿಧ NIT ಕಾಲೇಜಿನಲ್ಲಿ ಪ್ರವೇಶ ಪಡೆಯಲಿದ್ದಾರೆ. ಕಾಲೇಜಿನ ಗುರು ವೃಂದವರ ಸತತ ಪರಿಶ್ರಮ ಹಾಗೂ ವಿಶಿಷ್ಟ ಬೋಧನಾ ಪದ್ಧತಿಯಿಂದ ಈ ವರ್ಷ ನೀಟ್, JEE, CET ಹಾಗೂ ಬೋರ್ಡ್ ಪರೀಕ್ಷೆಯಲ್ಲಿ ಅದ್ಭುತ ಫಲಿತಾಂಶ ಪಡೆಯಲು ಸಾಧ್ಯವಾಗಿದೆ. ಇದಕ್ಕೂ ಮುಂಚೆ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ ದೇಶಮುಖ್ ಅವರು ಮಾತನಾಡಿ, ನೀಟ್ ಪರೀಕ್ಷೆಯ 720 ಅಂಕಗಳ ಪೈಕಿ 705 ಅಂಕಗಳೊಂದಿಗೆ ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿ ವಿನಯ್ ಕುಮಾರ್ ಸಂಗನ ಬಸಪ್ಪ ಕಸಬೇಗೌಡ ಅವರಿಗೆ
ಸಂಸ್ಥೆಯಿಂದ 1,00,000 ರೂಪಾಯಿ ಹಾಗೂ 700 ಅಂಕಗಳೊಂದಿಗೆ ದ್ವಿತೀಯ ರ್ಯಾಂಕ್ ಪಡೆದ ಪಂಚಾಕ್ಷರಿ ರಾಜಶೇಖರ್ ಲೋಣಿಮಠ ಅವರಿಗೆ ಬಹುಮಾನವಾಗಿ 51,000 ರೂಪಾಯಿ ನೀಡುತ್ತಿರುವುದಾಗಿ ತಿಳಿಸಿದರು. ಸರ್ವಸಾಮಾನ್ಯ ಎಲ್ಲ ಜನರು ಫೀಸ್ ಕಲಿತಾನೆ ಬಂದಿದ್ದಾರೆ. ಸಾಕಷ್ಟು ಜನರು ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾದರು. ಮೊನ್ನೆ ಅಪ್ಪಾಜಿಯವರಿಗೆ ನಮ್ಮಲ್ಲೇ ಸ್ಟಾಫ್ ಇವನು ಕ್ಯೂ ಮಕ್ಕಳು ಕೂಡ ಒಳ್ಳೆ ಒಳ್ಳೆ ಹುದ್ದೆಗಳು ಹೋಗಿದ್ದಾರೆ. ಅಪ್ಪಾಜಿಯವರು ಮೊನ್ನೆ ಸ್ಟಾಫ್ ಒಬ್ಬರು ಬಂದು ಸನ್ಮಾನ ಮಾಡಿ ನಾವು ಫೇಸ್ಬುಕ್ಕಲ್ಲಿ 7 ಕೋಟಿ ಪ್ಯಾಕೇಜಲ್ಲಿ ಕೆಲಸ ಮಾಡ್ತಿದ್ರೆ ಅಪ್ಪಾಜಿಯವರು ಎಲ್ಲ ನಿಮ್ಮ ಆಶೀರ್ವಾದ ಅಂತೇಳಿ ಅಪ್ಪಾಜಿಯವರು ಸನ್ಮಾನ ಮಾಡೋದು ಅದೇ ನಮ್ಗೆ ಭಾಳ ಖುಷಿ ಆಯಿತು. ಅಂದರೆ ಈ ಭಾಗ ಮಕ್ಕಳಿಗೆ ಒಂದು ಸ್ಕೂಲ್ ಅಂದರೆ ಬೇಸಿಕ್ ಸ್ಟ್ರಾಂಗ್ ನಮಗೆ ಏನು ಫೌಂಡೇಶನ್ ಕೊಡುವಂಥ ಸ್ಕೂಲ್ ಅಪ್ಪಾಜಿಯವರು ಏನು ಮೊದಲೇ 40 ವರ್ಷಗಳ ಹಿಂದೆ ಕನಸು ಕಾಣಿದರು. ಅದು ಸರ್ವಸಾಮಾನ್ಯ ಕಲಿಯುವಾಗ ಅದು ಈಡಾಗ್ತಾ ಬಂದಿದೆ. ನಾವು ಹೋದ ಸಲ 2.5 ಕೋಟಿ ರೂಪಾಯಿ ಅಪ್ಪಾಜಿಯವರು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಹೆಸರಿನ ಮೇಲೆ ನಾವು ಸ್ಕಾಲರ್ಶಿಪ್ಪನ್ನು ನಮ್ಮ ಮಕ್ಕಳಿಗೆ ಒಂದು 90 ಮಕ್ಕಳಿಗೆ ನಾವು ಕೊಟ್ಟಿದ್ದೇವೆ. ಅದರ ರೂಪಾಂತರವಾಗಿ ನಾವು ಈಗ ಈ ಮಕ್ಕಳು ನಮ್ಮ 90 ಮಕ್ಕಳು ಒಳ್ಳೆಯ ರೀತಿಯಿಂದ ಉತ್ತೀರ್ಣರಾಗಿದ್ದಾರೆ. ವಿನಯ್ ಕುಮಾರ್ ಅವರು ನೀಟಿನಲ್ಲಿ 720ರಲ್ಲಿ ಪೈಕಿ 705 ರ್ಯಾಂಕ್ ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ. ಅದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಕಲ್ಯಾಣ ಕರ್ನಾಟಕದಲ್ಲಿ ನಂಬರ್ 1 ಹೆಚ್ಚಿಗೆ ತಗೊಂಡಿದ್ದ ವ್ಯಕ್ತಿಯವರು ಮತ್ತು ಸೆಕೆಂಡ್ ಟಾಪರ್ ಇವರಿಗೆ ಅಪ್ಪಾಜಿಯವರು ಮತ್ತೆ 1,00,000 ರೂಪಾಯಿ ಬಹುಮಾನ ಕೂಡ ಈಗ ವಿತರಣೆ ಮಾಡಿದ್ದಾರೆ, ಅವರಿಗೆ ಕೊಡಲಿದ್ದಾರೆ. ಮತ್ತು ಸೆಕೆಂಡ್ ಕುಮಾರ್ ಪಂಚಾಕ್ಷರಿ ಅವರು ಕೂಡ ನಮ್ಮ 700 ಔಟ್ ಆಫ್ 750 700 ಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಅಪ್ಪಾಜಿಯವರು 51,000 ರೂಪಾಯಿ ಬಹುಮಾನ ಆಗಿ ಅವರಿಗೆ ಕೊಡಲಿದ್ದಾರೆ. ಈ ವಿಷಯವಾಗಿ ತಮ್ಮಲ್ಲಿ ಅಪ್ಪಾಜಿಯವರಿಗೂ ಮಾತೋಶ್ರೀಯವರಿಗೂ ದೊಡ್ಡಪ್ಪ ಅಪ್ಪಾಜಿಯವರಿಗೂ ಸ್ವಾಗತವನ್ನು ಕೋರಿ ಮತ್ತು ಇಲ್ಲಿ ತಮಗೆಲ್ಲ ತಮ್ಮರು ಬಂದ ಮಾಧ್ಯಮ ಮಿತ್ರ ಅಣ್ಣ ತಮ್ಮಂದಿರಿಗೂ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಅಣ್ಣ ತಮ್ಮರಿಗೂ ಮತ್ತು ಶ್ರೀಶೈಲ್ ಸರ್ ನಮ್ಮ SBR PUCನ ಏನು ಪ್ರಿನ್ಸಿಪಾಲ್ ಇದ್ದಾರೆ ಅವರು ಬಂದಿದ್ದಾರೆ. ಅವರು ಕೂಡ ಮತ್ತು ಇದು ಮುಖ್ಯವಾಗಿ ಇವರು ಅಪ್ಪಾಜಿಯವರು ಮಾರ್ಗದರ್ಶನದಲ್ಲಿ ನಮ್ಮ ದೇವಕರ್ ಸರ್ NS ದೇವಕರ್ ಸರ್ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವಕರ್ ಸರ್ ಅವರ ಮಾರ್ಗದರ್ಶನ ಇವರು ನಮ್ಮ ಟೀಮ್ ಏನಿದೆ SBR ಮತ್ತು CBSE ಸ್ಕೂಲ್ ಕಂಪ್ಲೀಟು ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ದೇವಕರ್ ಸರ್ ಒಳ್ಳೆ ರೀತಿಯ ಕೆಲಸ ಮಾಡಿ ಅವರ ಟೀಮ್ ವರ್ಕ್ದಿಂದ ಒಳ್ಳೆ ಈ ಭಾಗಕ್ಕೆ ನಮ್ಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಅದರಲ್ಲಿ ಬೇರೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಈ ವರ್ಷ ಹೋದ ಸಲ ಬರೀ 2.5 ಕೋಟಿ ಕೊಟ್ಟಿದ್ದೀವಿ. ಈ ವರ್ಷ ನಾವು 3.5 ಕೋಟಿ ಅಂತ ಅಪ್ಪಾಜಿಯವರು ಅನೌನ್ಸ್ ಮಾಡಿದ್ದಾರೆ. ಅಂದರೆ 120 ಹುಡುಗರಿಗೆ ಅದು ಕಂಪ್ಲೀಟ್ ಆಗಿ 3 ಕೋಟಿ 50 ಲಕ್ಷ ರೂಪಾಯಿ ಅದು ಒಬ್ಬ ವ್ಯಕ್ತಿಗೆ ಅಂದರೆ 40 ಸ್ಟೂಡೆಂಟ್ಗಳಿಗೆ ಒಬ್ಬ ಹುಡುಗರಿಗೆ 5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅಂಥ ಸ್ಕಾಲರ್ಶಿಪ್ನ ಅಪ್ಪಾಜಿಯವರು ತಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಹೆಸರು ಮೇಲೆ ಮಾಡಿದ್ದಾರೆ. ಅದಕ್ಕೆ ಅದೇ ಈ ಕಾರ್ಯಗಳನ್ನು ಒಳ್ಳೆ ರೀತಿಯಿಂದ ಈ ಭಾಗಕ್ಕೆ ಅಂದರೆ ಯಾರು ಟ್ಯಾಲೆಂಟ್ ಇರದೆ ಅವರಿಗೆ ಫೀಸನ್ನು ಕೊಡಲು ಆಗೋದಿಲ್ಲ, ಅಂಥವರಿಗೆ ಬಹಳ ಅನುಕೂಲವಾಗುತ್ತದೆ. ಇದೇ ವೇಳೆ ನೀಟ್ ಮತ್ತು JEE ಟಾಪರ್ಗಳಾದ ವಿನಯ್ ಕುಮಾರ್, ಪಂಚಾಕ್ಷರಿ, ಶರಣ್ರಾಜ್, ಕುಮಾರಿ ಬನಶಂಕರಿ ಹಾಗೂ ಅವರ ಪೋಷಕರನ್ನು ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹಾಗೂ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರು ಸನ್ಮಾನಿಸಿದರು. ಏತನ್ಮಧ್ಯೆ ಸಂಸ್ಥೆಯ ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್ ಅವರನ್ನು ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹಾಗೂ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಆತ್ಮೀಯವಾಗಿ ಸನ್ಮಾನಿಸಿದರು. ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಶಿವಾನಿ ಎಸ್ ಅಪ್ಪ, ಭವಾನಿ ಎಸ್ ಅಪ್ಪ, ಮಹೇಶ್ವರಿ ಎಸ್ ಅಪ್ಪ, ಪ್ರಾಚಾರ್ಯರಾದ NS ದೇವರ್ಕಲ್, SB ಸೈನ್ಸ್ PU ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಶೈಲ್ ಹೊಗಾಡೆ, ಚಂದ್ರಕಾಂತ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.